ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಸ್ವಾಗತ. ಇಂದಿನ ಪ್ರಧಾನಾಂಶಗಳು. ತಿರುಪತಿ ಅಲಿಪಿರಿಯ ಗೋಮಂದಿರದಲ್ಲಿ ಆಗಮೋಕ್ತವಾಗಿ ಶುಕ್ರವಾರದ ಅಭಿಷೇಕ. ಪಂಚಾಮೃತಾಭಿಷೇಕಗಳಲ್ಲಿ ಸುಂದರ ದರ್ಶನವಿತ್ತ ಶ್ರೀ ವೇಣುಗೋಪಾಲ. ತಿರುಚಾನೂರಿನಲ್ಲಿ ನೇತ್ರ ಪರ್ವವಾಗಿ ನಡೆದ ಸೂರ್ಯನಾರಾಯಣನ ಜನ್ಮ ನಕ್ಷತ್ರೋತ್ಸವ. ಪರಿಮಳ ಪುಷ್ಪ ಅಲಂಕಾರದಲ್ಲಿ ಶೋಭಾಯಮಾನವಾಗಿ ತಿರುಚಿಯಲ್ಲಿ ವಿಹರಿಸುತ್ತಾ ಭಕ್ತರಿಗೆ ಅನುಗ್ರಹ ನೀಡಿದ ಆದಿತ್ಯ. ತಿರುಪತಿ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿ ಆಲಯದಲ್ಲಿ ಘನವಾಗಿ ಪೆರಿಯಾಳ್ವಾರ್ ತಿರುನಕ್ಷತ್ರೋತ್ಸವ. ತಿರುವಾಯುಮುಳಿ ದಿವ್ಯ ಪ್ರಬಂಧ ಪಾರಾಯಣ ಪಠಣದೊಂದಿಗೆ ಆಧ್ಯಾತ್ಮಿಕ ಸುಗಂಧ ಸೂಸಿದ ದಕ್ಷಿಣ ಮಾಡಬೀದಿಗಳು. ತಿರುಪತಿಯ ಅಲಿಪಿರಿಯಲ್ಲಿರುವ ಶ್ರೀ ವೆಂಕಟೇಶ್ವರ ಸಪ್ತ ಗೋಪ್ರದಕ್ಷಿಣಾ ಮಂದಿರ ದಿವ್ಯ ಕಾಂತಿಯೊಂದಿಗೆ ಪ್ರಜ್ವಲಿಸುತ್ತಿತ್ತು. ಸಕಲ ದೇವತಾ ಸ್ವರೂಪವಾದ ಗೋಮಾತೆಗಳಿಗೆ ನಿತ್ಯ ಪೂಜೆಗಳು ಜರುಗುವ ಈ ಗೋಮಂದಿರದಲ್ಲಿ ಗೋಪಾಲನ ಸುಂದರ ಮೂರ್ತಿಗೆ ಆಷಾಢ ಮಾಸದ ಶುಕ್ರವಾರದ ಶುಭ ವೇಳೆ ಅಭಿಷೇಕ ಸೇವೆ ಘನವಾಗಿ ಜರುಗಿತು. ಪಂಚಾಮೃತಗಳು, ಅರಿಶಿನ, ಚಂದನಾದಿ ಪರಿಮಳ ದ್ರವ್ಯಗಳು, ಹಣ್ಣಿನ ರಸಗಳೊಂದಿಗೆ ಅರ್ಚಕರು ಶೋಭಿತವಾಗಿ ಸ್ವಾಮಿಯವರಿಗೆ ಅಭಿಷೇಕ ಕೈಂಕರ್ಯವನ್ನು ನಿರ್ವಹಿಸಿದರು. ಆನಂತರ ತುಳಸಿ ಹೂಮಾಲೆಗಳಿಂದ ಅಲಂಕರಿಸಿ ಧೂಪದೀಪ ನೈವೇದ್ಯ ಕರ್ಪೂರದಾರತಿ ಸಮರ್ಪಿಸಿದರು. ಶ್ರೀ ವೇಣುಗೋಪಾಲ ಸ್ವಾಮಿಯವರು ಅಭಿಷೇಕೋತ್ಸವದಲ್ಲಿ ಭಕ್ತರಿಗೆ ಮುಗ್ಧ ಮನೋಹರವಾಗಿ ದರ್ಶನವಿತ್ತರು. ತಿರುಚಾನೂರಿನಲ್ಲಿ ಗುರುವಾರ ಸೂರ್ಯನಾರಾಯಣ ಸ್ವಾಮಿಯವರ ತಿರುಚಿ ಉತ್ಸವ ಘನವಾಗಿ ನೆರವೇರಿತು. ಆರೋಗ್ಯ ಪ್ರದಾತ ಶ್ರೀ ಸೂರ್ಯ ದೇವರ ಜನ್ಮ ನಕ್ಷತ್ರವಾದ ಹಸ್ತ ನಕ್ಷತ್ರವನ್ನು ಪುರಸ್ಕರಿಸಿ ತಿರುಚಿ ಸೇವೆ ನಿರ್ವಹಿಸಿದರು. ಉತ್ಸವಗಳ ಅಂಗವಾಗಿ ಅರ್ಚಕರು ಆದಿತ್ಯನಿಗೆ ಬಂಗಾರದ ಆಭರಣಗಳು, ಸುಗಂಧ ಪರಿಮಳ ಪುಷ್ಪಮಾಲೆಗಳೊಂದಿಗೆ ಶೋಭಾಯಮಾನವಾಗಿ ಅಲಂಕರಿಸಿ ತಿರುಚಿಯಲ್ಲಿ ಆಸೀನಗೊಳಿಸಿದರು. ನಂತರ ಮಂಗಳವಾದ್ಯಗಳ ನಡುವೆ ಆಲಯದ ಮಾಡಬೀದಿಗಳಲ್ಲಿ ಶ್ರೀ ಸೂರ್ಯನಾರಾಯಣ ಸ್ವಾಮಿಯ ತಿರುಚಿ ಉತ್ಸವ ವಿಶೇಷವಾಗಿ ಸಾಗಿತು. ಭಕ್ತರು ಆರೋಗ್ಯ ಪ್ರದಾತನನ್ನು ದರ್ಶಿಸಿ ನೀರಾಜನ ಸಮರ್ಪಿಸಿದರು. ತಿರುಪತಿಯ ಶ್ರೀ ಗೋವಿಂದರಾಜಸ್ವಾಮಿಯವರ ಆಲಯದ ದಕ್ಷಿಣ ಮಾಡಬೀದಿಯಲ್ಲಿ ನೆಲೆಸಿರುವ ಶ್ರೀ ಲಕ್ಷ್ಮೀನಾರಾಯಣ ಸ್ವಾಮಿಯವರ ದೇವಾಲಯದಲ್ಲಿ ಪೆರಿಯಾಳ್ವಾರ್ ತಿರುನಕ್ಷತ್ರೋತ್ಸವ ಘನವಾಗಿ ನೆರವೇರಿತು. ತಿರುಮಲ ತಿರುಪತಿ ದೇವಸ್ಥಾನಂ ಆಧ್ವರ್ಯದಲ್ಲಿ ಜೂನ್ 26ನೇ ತಾರೀಕಿನಿಂದ ಜುಲೈ 4ನೇ ತಾರೀಕಿನವರೆಗೂ 10 ದಿನಗಳ ಕಾಲ ಈ ಉತ್ಸವವನ್ನು ವೈಭವವಾಗಿ ನೆರವೇರಿಸಲಾಯಿತು. ತಮಿಳುನಾಡು ರಾಜ್ಯದ ಶ್ರೀವಿಲ್ಲಿ ಪುತ್ತೂರಿನಲ್ಲಿ ತಮಿಳು ಆಣಿ ಮಾಸ ಸ್ವಾತಿ ನಕ್ಷತ್ರದಲ್ಲಿ ಪೆರಿಯಾಳ್ವಾರ್ ಜನಿಸಿದವರು. ಗಾಢವಾದ ಭಗವಂತನ ಭಕ್ತರಾದ ಆಳ್ವಾರರಲ್ಲಿ ಪೆರಿಯಾಳ್ವಾರ್ ಒಬ್ಬರು. ಶ್ರೀವಿಲ್ಲಿ ಪುತ್ತೂರಿನಲ್ಲಿ ಸುಂದರ ಉದ್ಯಾನವನವನ್ನು ಏರ್ಪಾಡು ಮಾಡಿ ಪ್ರತಿನಿತ್ಯ ಪೆರಿಯಾಳ್ವಾರ್ ಶ್ರೀರಂಗನಾಥ ಸ್ವಾಮಿಯವರಿಗೆ ಪುಷ್ಪಮಾಲೆಗಳನ್ನು ಸಮರ್ಪಿಸಿದರು. ಪೆರಿಯಾಳ್ವಾರರಿಗೆ ವಿಷ್ಣುಚಿತ್ತ ಭಟ್ಟನಾಥುಡು ಎಂಬ ನಾಮಾಂಕಿತವೂ ಇದೆ. ಇನ್ನು ಉತ್ಸವಗಳಲ್ಲಿ 8ನೇ ದಿನ ಗುರುವಾರ ಸಾಯಂಕಾಲ ಶ್ರೀ ಲಕ್ಷ್ಮೀನಾರಾಯಣ ದೇವಾಲಯದಲ್ಲಿ ಪೆರಿಯಾಳ್ವಾರ್ ಸನ್ನಿಧಿಯಲ್ಲಿ ಟಿಟಿಡಿ ದೊಡ್ಡ ಜಿಯರ್ ಸ್ವಾಮಿ, ಚಿಕ್ಕ ಜಿಯರ್ ಸ್ವಾಮಿ, ಅಧ್ಯಾಪಕರು, ಶ್ರೀ ವೈಷ್ಣವರು ಸೇವಾಕಾಲ ಶಾತ್ತುಮೊರೈ ನಿರ್ವಹಿಸಿದರು. ಶ್ರೀ ವರದರಾಜ ಸ್ವಾಮಿಯವರಿಗೆ ಅಲಂಕರಿಸಿದ ಪುಷ್ಪಮಾಲೆಯನ್ನು ಪೆರಿಯಾಳ್ವಾರರಿಗೆ ಸಮರ್ಪಿಸಿದರು. ನಂತರ ಪೆರಿಯಾಳ್ವಾರ್ ರಚಿಸಿರುವ ತಿರುವಾಯುಮುಳಿ ಎಂಬ ದಿವ್ಯ ಪ್ರಬಂಧದ 100 ಪಾಶುರಗಳನ್ನು ಪಾರಾಯಣ ಮಾಡಿದರು.
ಮಹಾಮುಕ್ತಿ ಕ್ಷೇತ್ರ ಪಂಚಭೂತ ಕ್ಷೇತ್ರಗಳಲ್ಲಿ ವಾಯುಲಿಂಗ ಕ್ಷೇತ್ರವಾಗಿ ಪ್ರಖ್ಯಾತಿ ಪಡೆದಿರುವ ಶ್ರೀ ಕಾಳಹಸ್ತಿಯಲ್ಲಿ ಶ್ರೀ ದಕ್ಷಿಣಾಮೂರ್ತಿ ಸ್ವಾಮಿಯವರಿಗೆ ಅಭಿಷೇಕ ವೈಭವದಿಂದ ನಡೆಯಿತು. ಜ್ಞಾನ ಪ್ರಸೂನಾಂಬ ಸಮೇತ ಶ್ರೀ ವಾಯುಲಿಂಗ ಕ್ಷೇತ್ರದ ದಿವ್ಯ ಪ್ರಾಂಗಣದಲ್ಲಿ ನೆಲೆಸಿರುವ ಶ್ರೀ ಗುರುದಕ್ಷಿಣಾಮೂರ್ತಿ ಸ್ವಾಮಿಯವರಿಗೆ ಮೊದಲಿಗೆ ಅರ್ಚಕರು ಸಂಪ್ರದಾಯ ಕ್ರತುವುಗಳೊಂದಿಗೆ ಉಪಚಾರಗಳನ್ನು ಮಾಡಿದರು. ಆನಂತರ ಸಂಕಲ್ಪ ಪೂಜೆಗಳೊಂದಿಗೆ ಸ್ವಾಮಿಯವರನ್ನು ಪ್ರಾರ್ಥಿಸಿ ಪಂಚಾಮೃತಗಳು, ಹಲವು ಬಗೆಯ ಮಂಗಳ ದ್ರವ್ಯಗಳೊಂದಿಗೆ ಅಭಿಷೇಕ ಸೇವೆಯನ್ನು ಮಂಗಳಕರವಾಗಿ ನಿರ್ವಹಿಸಿದರು. ಆನಂತರ ಅರಿಶಿನ ಬಣ್ಣದ ವಸ್ತ್ರ, ಪುಷ್ಪಮಾಲೆ, ಕಡಲೆಕಾಳು ಹಾರಗಳನ್ನು ತೊಡಿಸಿ ಧೂಪದೀಪ ನೈವೇದ್ಯ, ನಂತರ ಕರ್ಪೂರ ನೀರಾಜನವನ್ನು ಸಮರ್ಪಿಸಿದರು. ಭಕ್ತರು ಶ್ರದ್ಧಾಭಕ್ತಿಯಿಂದ ಸಕಲ ಜ್ಞಾನ ಫಲವನ್ನು ನೀಡುವ ಗುರು ದಕ್ಷಿಣಾಮೂರ್ತಿ ಸ್ವಾಮಿಯನ್ನು ದರ್ಶಿಸಿ ಪಾವನರಾದರು. ತಿರುಮಲ ದಿವ್ಯಕ್ಷೇತ್ರದಲ್ಲಿ ಲಡ್ಡು ಟಿಕೆಟ್ ಕೌಂಟರ್ಗಳನ್ನು MBC 34 ಬಳಿ ಏರ್ಪಾಡು ಮಾಡಿದ್ದು ಕಿಯೋಸ್ ಮಿಷನ್ಗಳು ಭಕ್ತರಿಗೆ ಬಹಳ ಉಪಕಾರಿಯಾಗಿದೆ. ಸಾಧಾರಣವಾಗಿ ಶ್ರೀ ವೆಂಕಟೇಶ್ವರನ ದರ್ಶನ ಮಾಡಿದ ನಂತರ ಲಡ್ಡು ಪ್ರಸಾದವನ್ನು ಭಕ್ತರು ಪಡೆಯಬೇಕಾದರೆ ಲಡ್ಡು ಕೇಂದ್ರದಲ್ಲಿ ದರ್ಶನದ ಟಿಕೆಟ್ ತೋರಿಸಿ ಇಲ್ಲವೇ ನಗದನ್ನು ಪಾವತಿಸಿ ಲಡ್ಡುವನ್ನು ಪಡೆಯಬಹುದು. ಈ ಪ್ರಕ್ರಿಯೆಗೆ ಅಧಿಕ ಸಮಯವಾಗುತ್ತಿರುವುದರಿಂದ ಜನಸ್ತೋಮವು ಹೆಚ್ಚಿರುವ ಕಾರಣ ಭಕ್ತರು ತೊಂದರೆ ಇಲ್ಲದಂತೆ ಲಡ್ಡು ಪಡೆಯಬೇಕೆಂದು ಕಿಯೋಸ್ಕ್ ಮಿಷನ್ಗಳನ್ನು ಭಕ್ತರಿಗಾಗಿ ನೂತನವಾಗಿ ಅಳವಡಿಸಲಾಗಿದೆ. ಈ ವಿಧಾನದಲ್ಲಿ ಭಕ್ತರು ಅವರ ದರ್ಶನದ ಟಿಕೆಟ್ ಸಂಖ್ಯೆಯನ್ನು ನಮೂದಿಸಿ ಅವರಿಗೆ ಎಷ್ಟು ಬೇಕೋ ಅಷ್ಟು ಲಡ್ಡುಗಳ ಸಂಖ್ಯೆಯನ್ನು ಎಂಪಿಕ್ ಮಾಡಿಸಿಕೊಂಡು UPI ಮುಖಾಂತರ ಹಣವನ್ನು ಪಾವತಿಸಿ ರಸೀದಿಯನ್ನು ಪಡೆದು ಲಡ್ಡು ಕೌಂಟರ್ನಲ್ಲಿ ಲಡ್ಡು ಪ್ರಸಾದ ಪಡೆಯಬಹುದು. ದರ್ಶನದ ಟಿಕೆಟ್ ಇಲ್ಲದ ಭಕ್ತರು ಅವರ ಆಧಾರ್ ಕಾರ್ಡ್ ನಂಬರನ್ನು ಎಂಟ್ರಿ ಮಾಡಿ ನಿಗದಿತ ಲಡ್ಡುವನ್ನು ಪಡೆಯಬಹುದು. ಲಡ್ಡು ಟೋಕನ್ಗಳನ್ನು ಪಡೆಯುವುದಕ್ಕಾಗಿ ಭಕ್ತರು ಕ್ಯೂಲೈನ್ ಬಳಿ ಬಂದು ನಿಲ್ಲುವ ಅಗತ್ಯವಿಲ್ಲ. ಈ ಕಿಯೋಸ್ಕ್ ಮಿಷನ್ ಮುಖಾಂತರ ಟೋಕನ್ ಪಡೆದು ಲಡ್ಡುಗಳನ್ನು ಪಡೆಯುವ ಅವಕಾಶ TTD ಕಲ್ಪಿಸಿರುವುದಕ್ಕಾಗಿ ಭಕ್ತರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಭಕ್ತವತ್ಸಲ ಗೋವಿಂದ, ಭಾಗವತ ಪ್ರಿಯ ಗೋವಿಂದ, ಗೋವಿಂದ ಹರಿ ಗೋವಿಂದ, ಗೋಕುಲ ನಂದನ ಗೋವಿಂದ. ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ, ಶ್ರೀನಿವಾಸ ಗೋವಿಂದ, ಶ್ರೀ ವೆಂಕಟೇಶ ಗೋವಿಂದ. ನಿತ್ಯ ನಿರ್ಮಲ ಗೋವಿಂದ, ನೀಲಮೇಘ ಶ್ಯಾಮ ಗೋವಿಂದ, ಗೋವಿಂದ ಹರಿ ಗೋವಿಂದ. ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಬೆಂಗಳೂರಿನ ವೈಯಾಲಿ ಕಾವಲ್ನಲ್ಲಿರುವ TTD ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ನಿತ್ಯ ಕಲ್ಯಾಣ ಚಕ್ರವರ್ತಿಗೆ ಕಲ್ಯಾಣೋತ್ಸವ. ಹಲವು ಕ್ರತುವುಗಳು ಸೇರಿ ಮಹಾ ಉತ್ಸವ. ಶ್ರೀದೇವಿ ಭೂದೇವಿ ಸಮೇತನಾದ ಆನಂದ ನಿಲಯನಿಗೆ ವೈಖಾನಸ ಆಗಮೋಕ್ತವಾಗಿ ಕಲ್ಯಾಣ. ಜಗತ್ ಕಲ್ಯಾಣಕ್ಕಾಗಿ ಜಗದೋತ್ತಾರಕನಿಗೆ
ಪ್ರತಿ ಶನಿವಾರ ಮತ್ತು ಭಾನುವಾರಗಳಂದು ಕಲ್ಯಾಣೋತ್ಸವವೂ ಜರುಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ಬಯ್ಯಾಲಿ ಕಾವಲ್ ಟಿಟಿಡಿ ಇನ್ಫಾರ್ಮೇಶನ್ ಸೆಂಟರ್ ಅನ್ನು ಸಂಪರ್ಕಿಸಿ. ಓಂ ನಮೋ ವೆಂಕಟೇಶಾಯ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಟಿಟಿಡಿ ಆಧ್ವರ್ಯದಲ್ಲಿರುವ ಎಲ್ಲ ಅನುಬಂಧ ಆಲಯಗಳಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಬೇಕೆಂಬ ಸಂಕಲ್ಪವನ್ನು ಟಿಟಿಡಿ ಚೇರ್ಮನ್ ಹಾಗೂ ಇಒ ಸಂಕಲ್ಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬೆಂಗಳೂರಿನ ವಯಾಲಿ ಕಾವಲ್ನಲ್ಲಿರುವ ಟಿಟಿಡಿ ಅನುಬಂಧ ಆಲಯವಾದ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಾಲಯದಲ್ಲಿ ಪ್ರತಿನಿತ್ಯ ಅನ್ನಪ್ರಸಾದವನ್ನು ವಿತರಿಸಲಾಗುತ್ತಿದೆ. ಸಪ್ತಗಿರಿ ವಾಸನನ್ನು ದರ್ಶಿಸಲು ಬರುವ ಭಕ್ತರು ಸ್ವಾಮಿಯನ್ನು ದರ್ಶಿಸಿ ಕಲ್ಯಾಣ ಚಕ್ರವರ್ತಿಯ ಪ್ರಸಾದವನ್ನು ಸ್ವೀಕರಿಸಿ ಶ್ರೀಮನ್ನಾರಾಯಣನ ಕೃಪೆಗೆ ಪಾತ್ರರಾಗುತ್ತಿದ್ದಾರೆ. ಭಕ್ತರು ತಮ್ಮ ಶುಭ ಕಾರ್ಯಗಳಾದ ಜನ್ಮದಿನ, ಮದುವೆ ವಾರ್ಷಿಕೋತ್ಸವ, ಷಷ್ಠಿ ಪೂರ್ತಿ, ಇನ್ನು ಅನೇಕ ಶುಭ ಕಾರ್ಯಗಳಲ್ಲಿ ನಿತ್ಯ ನಿರ್ವಹಿಸಲಿರುವ ಅನ್ನದಾನಕ್ಕೆ ತಮ್ಮ ಉದಾರ ಮನಸ್ಸಿನಿಂದ ಅನ್ನಪ್ರಸಾದವನ್ನು ನೆರವೇರಿಸಲು ಇಚ್ಛೆ ಇದ್ದವರು ಬೆಂಗಳೂರಿನ ಟಿಟಿಡಿ ಆಲಯದ ಪ್ರಧಾನ ಕಚೇರಿಗೆ ಸಂಪರ್ಕಿಸಬೇಕಾಗಿ ವಿನಂತಿ. ವಿನಾ ವೆಂಕಟೇಶಂ ನನಾಥೋ ನನಾಥ ಸದಾ ವೆಂಕಟೇಶಂ ಸ್ಮರಾಮಿ ಸ್ಮರಾಮಿ. ಹರೇ ವೆಂಕಟೇಶ ಪ್ರಸೀದ ಪ್ರಸೀದ. ಪ್ರಿಯಂ ವೆಂಕಟೇಶ ಪ್ರಯಚ್ಛ ಪ್ರಯಚ್ಛ. ಬೆಂಗಳೂರಿನ ಮಲ್ಲೇಶ್ವರಂ ಎಂಡಿ ಬ್ಲಾಕ್ನಲ್ಲಿರುವ ಮುತ್ತುಮಾರಿಯಮ್ಮ, ಶ್ರೀ ರೇಣುಕಾದೇವಿ ಮತ್ತು ವಾರಾಹಿ ಅಮ್ಮನವರ ದೇವಾಲಯದಲ್ಲಿ ಆಷಾಢ ಮಾಸದ ಶುಕ್ರವಾರದ ವಿಶೇಷ ಪೂಜೆಗಳು ನಡೆಯಿತು. ವಾರಾಹಿ ಅಮ್ಮನವರ ನವರಾತ್ರಿ ಉತ್ಸವಗಳಲ್ಲಿ ಇಂದು ಅಮ್ಮನವರಿಗೆ ವಿಶೇಷವಾಗಿ ಬೆಳ್ಳಿ ಕವಚ ತೊಡಿಸಿ ಬಗೆ ಬಗೆಯ ಪುಷ್ಪಗಳಿಂದ ನಯನ ಮನೋಹರವಾಗಿ ಅಲಂಕರಿಸಿ ಆರತಿ ಬೆಳಗಿದರು. ಹಾಗೆಯೇ ಆಲಯದಲ್ಲಿರುವ ಶ್ರೀ ಮುತ್ತುಮಾರಿಯಮ್ಮ ಹಾಗೂ ರೇಣುಕಾದೇವಿಗೆ ಅಲಂಕರಿಸಿ ಆರತಿ ಬೆಳಗಿದರು. ಈ ಆಷಾಢ ಮಾಸ ಪೂಜೆಗಳಲ್ಲಿ ಅಧಿಕ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ತಾಯಿಯ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ಆಲಯದ ಪ್ರಧಾನ ಅರ್ಚಕರು ಎಸ್ವಿಬಿಸಿಯೊಂದಿಗೆ ಮಾತನಾಡಿದರು. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಗಂಜಿಗುಂಟ ಗ್ರಾಮದಲ್ಲಿ ಪಲ್ಲಕ್ಕಿ ಹಾಗೂ ಕರಗ ಮಹೋತ್ಸವ ಅತ್ಯಂತ ವಿಶೇಷವಾಗಿ ನಡೆಯಿತು. ಈ ನಿಮಿತ್ತ ಮೊದಲಿಗೆ ಕರಗ ಮಹೋತ್ಸವವು ಜರುಗಿತು. ತರುವಾಯ ಗ್ರಾಮದಲ್ಲಿರುವ ಎಲ್ಲ ದೇವರುಗಳನ್ನು ವಿಶೇಷವಾಗಿ ಅಲಂಕರಿಸಿ ಒಂದೊಂದು ಪಲ್ಲಕ್ಕಿಯಲ್ಲಿ ಒಂದೊಂದು ದೇವರನ್ನು ಆಸೀನಗೊಳಿಸಲಾಯಿತು. ತರುವಾಯ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕರಗ ಸಮೇತ ಪಲ್ಲಕ್ಕಿ ಉತ್ಸವ ನಡೆಯಿತು.
ಪುಲಿಯರೈ ದಕ್ಷಿಣಾಮೂರ್ತಿ ದೇವಸ್ಥಾನದಲ್ಲಿ ಆಣಿ ಮಾಸದ ಪ್ರಯುಕ್ತ ವಿಶೇಷ ಪೂಜೆಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ಅತ್ಯಂತ ಪ್ರಸಿದ್ಧ ದೇವಾಲಯಗಳಿಂದ ತುಂಬಿರುವ ತೆಂಕಾಸಿ ಜಿಲ್ಲೆ ವಿಶೇಷ ದೇವಾಲಯಗಳಿಂದ ತುಂಬಿದೆ. ಅರಳ್ಮಿಗು ಸದಾಶಿವಮೂರ್ತಿ ಶಿವಗಾಮಿ ಅಮ್ಮನವರ ದಕ್ಷಿಣಾಮೂರ್ತಿ ದೇವಸ್ಥಾನವು ಪಶ್ಚಿಮ ಘಟ್ಟಗಳ ತಪ್ಪಲಿನಲ್ಲಿದೆ. ಈ ದೇವಾಲಯದಲ್ಲಿ ಆಣಿ ಮಾಸದ ಪ್ರಯುಕ್ತ ಗುರುವಾರ ದೇವಸ್ಥಾನದಲ್ಲಿ ಬೆಳಗ್ಗೆ 6 ಗಂಟೆಗೆ ಗಣಪತಿ ಹೋಮದೊಂದಿಗೆ ವಿಶೇಷ ಪೂಜೆಗಳು ಪ್ರಾರಂಭವಾದವು. ನಂತರ ಮಧ್ಯಾಹ್ನ ವಿಶೇಷ ಅಭಿಷೇಕ ಪೂಜೆ ನಡೆಯಿತು. ತೆಂಕಾಸಿ ಜಿಲ್ಲೆಯ ವಿವಿಧ ಭಾಗಗಳಿಂದ ಮತ್ತು ತಮಿಳುನಾಡಿನ ವಿವಿಧ ಭಾಗಗಳಿಂದ ಹೆಚ್ಚಿನ ಸಂಖ್ಯೆಯ ಭಕ್ತರು ಮತ್ತು ಸಾರ್ವಜನಿಕರು ಆಗಮಿಸಿ ದೇವರ ದರ್ಶನ ಪಡೆದರು. ಕೋಲಾರ ನಗರದ ಕೋಟೆಯಲ್ಲಿರುವ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ನೆಲೆಸಿರುವ ಶ್ರೀ ಶಾರದಾ ದೇವಿಯ ದೇವಾಲಯದಲ್ಲಿ ಆಷಾಢ ಮಾಸದ ಪ್ರಯುಕ್ತ ವಿಶೇಷ ಪೂಜೆ ನಡೆಯಿತು. ಇದರ ಅಂಗವಾಗಿ ಶಾರದಾಮ್ಮನವರನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ತರುವಾಯ ಅಷ್ಟೋತ್ತರ ಪುಷ್ಪಾರ್ಚನೆಯೊಂದಿಗೆ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅಮ್ಮನವರ ದರ್ಶನ ಪಡೆದು ಕೃತಾರ್ಥರಾದರು. ಮೈಸೂರಿನ ಕೆಆರ್ ರಸ್ತೆ ಮೋಗರಹಳ್ಳಿಯಲ್ಲಿ ನೆಲೆಸಿರುವ ಶ್ರೀ ವಿಠಲ ದೇವಸ್ಥಾನದಲ್ಲಿ ಆಷಾಢ ಮಾಸದ ವಿಶೇಷ ಪೂಜೆಗಳು ನಡೆಯಿತು. ಈ ಪ್ರಯುಕ್ತ ದೇವಾಲಯದ ಸಂಸ್ಥಾಪಕರಾದ ಶ್ರೀ ಶ್ರೀ ಸುಬ್ಬರಾವ್ ದಾಸರ ನೇತೃತ್ವದಲ್ಲಿ ವಿಶೇಷ ಕಾರ್ಯಕ್ರಮಗಳು ನೆರವೇರಿತು. ಈ ನಿಮಿತ್ತ ಮೊದಲಿಗೆ ವೇದ ಪಂಡಿತರಿಂದ ವೇದ ಪಾರಾಯಣ, ಭಜನಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ ನೆರವೇರಿತು. ಬಳಿಕ ಗರ್ಭಾಲಯದಲ್ಲಿರುವ ರುಕ್ಮಿಣಿ ಸಮೇತ ವಿಠಲಸ್ವಾಮಿ ದೇವರಿಗೆ ಶಿವಪಾರ್ವತಿ ಅಲಂಕಾರವನ್ನು ಮಾಡಲಾಗಿತ್ತು. ತದನಂತರ ರುಕ್ಮಿಣಿ ಸಮೇತ ವಿಠಲಸ್ವಾಮಿಗೆ ಪುಷ್ಪಾರ್ಚನೆ, ಕುಂಕುಮಾರ್ಚನೆಯನ್ನು ಮಾಡಿ ಧೂಪದೀಪ ನಿವೇದನೆಗಳನ್ನು ಸಲ್ಲಿಸಿ ಮಹಾಪೂಜೆಯನ್ನು ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ದೇವಾಲಯದ ಆಡಳಿತ ಮಂಡಳಿಯಿಂದ ವೇದ ಪಂಡಿತರಿಗೆ ಸನ್ಮಾನ ಮಾಡಲಾಯಿತು. ಕೋಲಾರ ಜಿಲ್ಲೆಯ ಮುಳಬಾಗಿಲು ನಗರದಲ್ಲಿ ನೆಲೆಸಿರುವ ಶ್ರೀ ರಾಘವೇಂದ್ರ ಸ್ವಾಮಿ ದೇವಾಲಯದಲ್ಲಿ ಆಷಾಢ ಮಾಸದ ಪ್ರಯುಕ್ತ ವಿಶೇಷ ಪೂಜೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಇದರ ಅಂಗವಾಗಿ ರಾಘವೇಂದ್ರ ಸ್ವಾಮಿ ಬೃಂದಾವನವನ್ನು ವಿಶೇಷವಾಗಿ ಅಲಂಕರಿಸಲಾಯಿತು. ತರುವಾಯ ಪುಷ್ಪಾರ್ಚನೆಯನ್ನು ಆಚರಿಸಿ ಮಂಗಳಾರತಿಯನ್ನು ಬೆಳಗಲಾಯಿತು. ಭಕ್ತರು ಅನೇಕ ಮಂದಿ ಗುರುಗಳ ದರ್ಶನ ಪಡೆದು ಪಾವನರಾದರು.
ಆಧ್ಯಾತ್ಮಿಕ ವಿಶೇಷಗಳಲ್ಲಿ ಚಿಕ್ಕದೊಂದು ವಿರಾಮ. ಶ್ರೀ ವೆಂಕಟೇಶ ಉತ್ಸವ ಪ್ರಿಯನಾದ ವೆಂಕಟೇಶ್ವರನಿಗೆ ಪ್ರತಿನಿತ್ಯ ನಡೆಯುವ ಸೇವೆಗಳು. ಸುಪ್ರಭಾತದಿಂದ ಪ್ರಾರಂಭಿಸಿ ಏಕಾಂತ ಸೇವೆಯವರೆಗೂ ನಡೆಯುವ ಎಲ್ಲ ಸೇವೆಗಳು ಉತ್ಸವಗಳೇ. ಭಕ್ತರ ಪಾಲಿಗೆ ಆನಂದೋತ್ಸವಗಳೇ. ತಿರುಮಲ ತಿರುಪತಿ ದೇವಸ್ಥಾನಂನ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ ಪರಬ್ರಹ್ಮ ಸ್ವರೂಪನಿಗೆ ಜರುಗುವ ಸೇವೆಗಳನ್ನು ಕನ್ನಡ ವ್ಯಾಖ್ಯಾನಗಳಲ್ಲಿ ಪ್ರಸ್ತುತಪಡಿಸುವುದರ ಮೂಲಕ ಕನ್ನಡಿಗರ ಮನಗಳಿಗೆ ಆಧ್ಯಾತ್ಮಿಕ ಆನಂದವನ್ನು ತುಂಬಲಿದೆ. ವೀಕ್ಷಿಸಿ ನಿಮ್ಮ ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿ 3 ಕನ್ನಡದಲ್ಲಿ. ಆಧ್ಯಾತ್ಮಿಕ ವಿಶೇಷಗಳಿಗೆ ಪುನಃ ಸ್ವಾಗತ. ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ನಡೆದ ಸಾಂಸ್ಕೃತಿಕ ಕಾರ್ಯಕ್ರಮಗಳತ್ತ ಒಂದು ಕಿರುನೋಟ. ಉಡುಪಿಯ ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ವಿಶೇಷ ಯಕ್ಷಗಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಉಡುಪಿಯ ಚಿನ್ಮಯಿ ಕಲಾ ಪ್ರತಿಷ್ಠಾನ ಇದರ 2ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಪ್ರಸಿದ್ಧ ಕಲಾವಿದರ ಕೂಡುವಿಕೆಯಲ್ಲಿ ಶ್ರೀಕೃಷ್ಣ ಪಾರಿಜಾತ ಯಕ್ಷಗಾನ ಕಾರ್ಯಕ್ರಮ ನಡೆಯಿತು. ಇಬ್ಬಗೆಯ ನೀತಿ ಅಂತ ಹೇಳಿದ್ರು. ನನ್ನ ಜೀವನದ ಕ್ರಮವೇ ಹಾಗಲ್ಲ. ಹುಟ್ಟಿದ್ದು ಸೆರೆಮನೆಯಲ್ಲಾದರೆ ಬೆಳೆದದ್ದು ಹೊರಗಡೆಯಲ್ಲಿ. ಇಲ್ಲಿವರೆಗೆ ನಾನು ನಡೆದುಕೊಂಡು ಬಂದಿರುವಂಥ ಕಾರ್ಯವೇ ಅಂಥದ್ದು ಸ್ವಾಮಿ. ನಂದ ಯಶೋದೆಯರಿಗೆ ಕಂದನಾದೆ, ವಸುದೇವ ದೇವಕಿಯರಿಗೆ ಮಗನಾದೆ. ಲೋಕದಲ್ಲಿ ನನ್ನನ್ನು ಕಂಡಂಥ ಬಗೆಗಳೇ ಬೇರೆ. ದೇವತ್ವದ ನೆಲೆಯಲ್ಲಿ ನನ್ನನ್ನು ನೋಡಿದರು. ಕಾರಣ ನಂದಗೋಕುಲದಲ್ಲಿ ನಾನು ಮಾಡಿರುವಂತಹ ಕಾರ್ಯ. ಮಾವನಾದಂಥ ಕಂಸ ನನ್ನ ಮೇಲೆ ಹಗೆತನವನ್ನು ಹೊತ್ತು ನನ್ನನ್ನು ಕೊಲ್ಲಲು ಸುಖವಾಗದಷ್ಟು ಪ್ರಯತ್ನಗಳನ್ನು ಪಟ್ಟರೂ ಸಹ ಅದೆಲ್ಲವೂ ವ್ಯರ್ಥವಾದಾಗ ಮಥುರಾ ನಗರವನ್ನು ನಾನೇ ಪ್ರವೇಶ ಮಾಡಿ ಅವನನ್ನು ಕೊಲ್ಲುವಂಥ ಪ್ರಸಂಗ ಒದಗಿ ಬಂತು. ಮೈಸೂರಿನ ಹೆಬ್ಬಾಳದಲ್ಲಿರುವ ಕುಮಾರ್ ಕಲಮನೆ ಪ್ರದರ್ಶಕ ಕೇಂದ್ರದ ಸಭಾಂಗಣದಲ್ಲಿ 4 ದಿನಗಳ ಕಲಾ ಉತ್ಸವವನ್ನು ಆಯೋಜನೆ ಮಾಡಲಾಗಿದೆ. ಈ ಪ್ರಯುಕ್ತ ಮಂಗಳೂರಿನ ಡಾಕ್ಟರ್ ವಿದುಷಿ ಲಕ್ಷ್ಮೀ ವಿಶ್ವನಾಥನ್ ಅವರ ಶಿಷ್ಯ ವೃಂದದಿಂದ ಭರತನಾಟ್ಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು.
ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ಗಾಯನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಈ ಪ್ರಯುಕ್ತ ಶ್ರೀ ವೈಷ್ಣವಿ ಮಹಿಳಾ ಭಜನಾ ಮಂಡಳಿ ಅವರಿಂದ 108 ಹರಿದಾಸರ ಕೀರ್ತನೆಗಳ ಗಾಯನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕೋಲಾರ ನಗರದ ಕೋಟೆಯಲ್ಲಿರುವ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಆಷಾಢ ಮಾಸದ ಪ್ರಯುಕ್ತ ಭಜನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಆಧ್ಯಾತ್ಮಿಕ ವಿಶೇಷಗಳು ಇಲ್ಲಿಗೆ ಮುಕ್ತಾಯಗೊಂಡವು. ಓಂ ನಮೋ ವೆಂಕಟೇಶಾಯ. Oh